ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಬಿಂದುಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ದೇಹಕ್ಕೆ ತಂಪು, ಕಣ್ಣಿಗೆ ಹಬ್ಬ, ಬಾಯಿಗೆ ರುಚಿ ನೀಡೋ ಕಸ್ಟರ್ಡ್ ಫ್ರೂಟ್ ಅಥವಾ ಫ್ರೂಟ್ ಸಲಾಡ್ ಅಂತಾನು ಹೇಳ್ಬೋದು, ಈ ರೆಸಿಪಿನ ತಂದಿದ್ದೀನಿ. ಇವಾಗ ಮನೇಲಿ ಹಬ್ಬ ಪೂಜೆಗಳು ಅಂತ ಹೇಳಿದ್ರೆ ತುಂಬಾನೇ ಹಣ್ಣುಗಳಿರುತ್ತೆ. ಮಕ್ಳಿಗೆ ಒಂದೊಂದೇ ಹಣ್ಣು ಕೊಟ್ಟು ಹಣ್ಣುಗಳನ್ನ ತಿನ್ನಿ ಅಂತ ಹೇಳಿದ್ರೆ ಅವರು ತಿನ್ನೋದಕ್ಕೆ ಇಷ್ಟಪಡಲ್ಲ. ಈ ರೀತಿ ನಾವು ಎಲ್ಲ ಹಣ್ಣುಗಳನ್ನು ಮಿಕ್ಸ್ ಮಾಡಿ ಕೊಟ್ಟು ಈ ತರ ಒಂದು ಫ್ರೂಟ್ ಸಲಾಡ್ ಅಥವಾ ಒಂದು ಕಸ್ಟರ್ಡ್ ಫ್ರೂಟ್ ನ ಮಾಡ್ಕೊಟ್ರೆ ಅವರು ಪದೇ ಪದೇ ನಿಮ್ನ ಇದೇ ತರ ಫ್ರೂಟ್ ಸಲಾಡ್ ಮಾಡ್ಕೊಡಿ ಅಂತ ಕೇಳ್ತಾರೆ. ಅದು ಅಲ್ಲದೆ ಮಕ್ಕಳು ಅಂದ್ರೆ ತುಂಬಾ ಐಸ್ ಕ್ರೀಮ್ ನ ಇಷ್ಟಪಡ್ತಾರೆ. ನಾವ್ ಈ ತರ ಒಂದು ಕಸ್ಟರ್ಡ್ ನ ಯೂಸ್ ಮಾಡ್ಕೊಂಡು ಫ್ರೂಟ್ ಸಲಾಡ್ ಮಾಡ್ಕೊಟ್ರೆ ಅವ್ರ ಐಸ್ ಕ್ರೀಮ್ ತಿನ್ನೋದೇ ಬಿಟ್ಟು ಯಾವಾಗ ನೋಡಿದ್ರು ನಮ್ಗೆ ಕಸ್ಟರ್ಡ್ ರೆಸಿಪಿನೇ ಮಾಡ್ಕೊಡಮ್ಮ ಅಂತ ಕೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ ಈ ಒಂದು ಕಸ್ಟರ್ಡ್ ಫ್ರೂಟ್. ಈ ರೆಸಿಪಿನ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಹಾಲು ಕಾಯಿಸೋದಕ್ಕೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಅರ್ಧ ಲೀಟರ್ ಹಾಲು ಹಾಕೊಂಡು ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಹಾಲು ಕಾಯೋಷ್ಟರಲ್ಲಿ ನಾವಿಲ್ಲಿ ಕಸ್ಟರ್ಡ್ನ ಪೌಡರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ವೆನಿಲಾ ಎಸೆನ್ಸ್ದು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ, ವೆನಿಲಾ ಫ್ಲೇವರ್ದು. ಒಂದು ಚಿಕ್ಕ ಬೌಲ್ಗೆ 2 ಸ್ಪೂನು ಕಸ್ಟರ್ಡ್ ಪೌಡರ್ ಹಾಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹಾಲು ಹಾಕೊಂಡು ಅದನ್ನ ಕಸ್ಟರ್ಡ್ ಪೌಡರ್ನ ಗಂಟು ಇಲ್ದೇ ಇರೋ ರೀತಿ ಕಲ್ಸ್ಕೊಬೇಕು. ನಾವು ಬಿಸಿ ಹಾಲಿಗೆ ಡೈರೆಕ್ಟ್ ಆಗಿ ಕಸ್ಟರ್ಡ್ ಪೌಡರ್ನ ಹಾಕೋದ್ರಿಂದ ಅದು ಗಂಟಾಗ್ಬಿಡುತ್ತೆ. ಅದಕ್ಕೆ ನಾವು ಮೊದಲೇನೆ ಸ್ವಲ್ಪ ಹಾಲು ಹಾಕೊಂಡು ಈ ತರ ಕಸ್ಟರ್ಡ್ ಪೌಡರ್ನ ಕಲಸಿ ತೆಳುವಾಗಿ ಮಾಡಿಟ್ಕೊಂಡ್ರೆ ಗಂಟಿಲ್ದಂಗೆ ಅದು ಹಾಲ್ಗೆ ಹಾಕಿದ್ಮೇಲೆ ಗಂಟಾಗೋದಿಲ್ಲ. ಅದಕ್ಕೆ ಈ ತರ ಕಲಸಿ ಇಟ್ಕೊಳ್ಳೋದು ತುಂಬಾ ಒಳ್ಳೇದು. ಇವಾಗ ಹಾಲು ಚೆನ್ನಾಗಿ ಕುದೀತಿದೆ. ಇವಾಗ ನಾನು ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆ ಹಾಕೊಂತಾ ಇದ್ದೀನಿ. ಇವಾಗ ಸಿಹಿ ಜಾಸ್ತಿ ಬೇಕಾದ್ರೂ ನಾವು ಜಾಸ್ತಿ ಹಾಕೋಬಹುದು, ಇಲ್ಲ ಕಮ್ಮಿ ಬೇಕಂದ್ರೂ ಸ್ವಲ್ಪ ಕಮ್ಮಿ ಹಾಕೋಬಹುದು. ಇವಾಗ ಯಾರೋ ವಯಸ್ಸಾದವರು ತಿಂತಾರೆ ಅಂತ ಹೇಳಿದ್ರೆ ಸ್ವೀಟ್ನ ನಾವು ಕಮ್ಮಿ ಹಾಕೋಬಹುದು. ಸ್ವೀಟ್ ಸ್ವಲ್ಪ ಜಾಸ್ತಿನೇ ಬೇಕು, ರಿಚ್ನೆಸ್ ಜಾಸ್ತಿ ಇರಬೇಕು, ಸ್ವೀಟ್ನೆಸ್ ಅಂತ ಹೇಳಿದ್ರೆ ನಾವು 1 ಕಪ್ ಹಾಕೋಬಹುದು. ನಾನಿಲ್ಲಿ ಅರ್ಧ ಕಪ್ ಸಕ್ಕರೆ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಕಸ್ಟರ್ಡ್ ಫ್ರೂಟ್ ಮಾಡ್ಬೇಕಾದ್ರೆ ನಾವು ಬೆಲ್ಲನ ಯೂಸ್ ಮಾಡಕ್ಕಾಗಲ್ಲ, ಸಕ್ಕರೆ ಹಾಕಿನೇ ಮಾಡ್ಕೊಬೇಕು. ಇವಾಗ ಹಾಲು ಚೆನ್ನಾಗಿ ಕುದಿದೆ. ನಾವು ಮೊದಲೇ ಕಸ್ಟರ್ಡ್ ಪೌಡರ್ ಮತ್ತೆ ಹಾಲನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದೀವಲ್ವಾ, ಆ ಪೇಸ್ಟ್ ನ ನಾನು ಹಾಲ್ಗೆ ಸೇರ್ಸ್ಕೊಂತಾ ಇದ್ದೀನಿ. ನಾವು ಹಾಲ್ಗೆ ಕಸ್ಟರ್ಡ್ ಪೇಸ್ಟ್ ನ ಹಾಕಿದ್ಮೇಲೆ ಕೈ ಬಿಡದೆ ನಾವು ಹಾಲನ್ನ ತಿರುಗಿಸ್ತಾನೆ ಇರಬೇಕು. ಏಕೆ ಅಂತ ಹೇಳಿದ್ರೆ ಕಸ್ಟರ್ಡ್ ಹಾಕಿದ್ಮೇಲೆ ಹಾಲ್ಗೆ ಹಾಲು ಗಟ್ಟಿ ಆಗ್ತಾ ಹೋಗುತ್ತೆ. ನಾವು ಕೈ ಬಿಡದೆ ತಿರುಗಿಸ್ತಾ ಇರ್ಬೇಕು. ಅಕಸ್ಮಾತ್ ನಾವೆಲ್ಲರ ಕೈ ಬಿಟ್ರು ಅಂತ ಹೇಳಿದ್ರೆ ಅದು ಗಂಟಾಗ್ಬಿಟ್ಟು ಸೀದೋಗ್ಬಿಡುತ್ತೆ, ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೆ ಕೈ ಬಿಡದೆ ತಿರುಗಿಸ್ಕೊಂತಾನೆ ಇರಬೇಕು. ಇವಾಗ ಕಸ್ಟರ್ಡ್ ರೆಡಿ ಆಗಿದೆ ಅಂತ ಹೇಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಆ ಸ್ಪೂನ್ ಅಲ್ಲಿ ಸ್ವಲ್ಪ ಕಸ್ಟರ್ಡ್ ನ ಅದ್ದಿ ಒಂದು ಲೈನ್ ಹಾಕಿದ್ರೆ ಆ ಲೈನ್ ಮತ್ತೆ ಮಿಕ್ಸ್ ಆಗ್ಬಾರ್ದು, ಅಳ್ಸೋಗ್ಬಾರ್ದು. ಮಿಕ್ಸ್ ಆಗದೆ ಹಾಗೆ ಇತ್ತು ಅಂತ ಹೇಳಿದ್ರೆ ಇವಾಗ ಕಸ್ಟರ್ಡ್ ರೆಡಿ ಆಗಿದೆ ಅಂತ ನಾನು ಸ್ಟವ್ ಆಫ್ ಮಾಡಿ ಕಸ್ಟರ್ಡ್ ನ ಪಕ್ಕಕ್ಕೆ ಎತ್ತಿಟ್ಕೊಂತಾ ಇದ್ದೀನಿ. ಕಸ್ಟರ್ಡ್ ಎಲ್ಲ ತಣ್ಣಗಾಗೋಷ್ಟರಲ್ಲಿ ನಾವು ಕಸ್ಟರ್ಡ್ ಫ್ರೂಟ್ ಮಾಡೋದಕ್ಕೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ನ ಮತ್ತೆ ಫ್ರೂಟ್ಸ್ಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಬಾದಾಮಿ, ಗೋಡಂಬಿ, ಖರ್ಜೂರ ಮತ್ತೆ ದ್ರಾಕ್ಷಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ದಾಳಿಂಬೆನ ಬಿಡಿಸಿಟ್ಕೊಂಡಿದ್ದೀನಿ. ಮತ್ತೆ ಆಪಲ್ ಮತ್ತೆ ಬಾಳೆಹಣ್ಣು ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಾವು ಕಸ್ಟರ್ಡ್ ಫ್ರೂಟ್ ಮಾಡೋದಕ್ಕೆ ಇಂಥದ್ದೇ ಹಣ್ಣು ಹಾಕೋಬೇಕು, ಇಷ್ಟೇ ಪ್ರಮಾಣದಲ್ಲಿ ಹಾಕೋಬೇಕು ಅಂತ ಏನಿಲ್ಲ. ಕಿತ್ಳೆಹಣ್ಣು ಮತ್ತೆ ಮೂಸಂಬಿ ಹೊರತುಪಡಿಸಿ ನಾವು ಯಾವುದೇ ಹಣ್ಣುಗಳನ್ನ ಕೂಡ ಹಾಕೊಂಡು ಈ ಕಸ್ಟರ್ಡ್ ನ ಫ್ರೂಟ್ ನ ಮಾಡ್ಕೋಬಹುದು. ಕಿತ್ಳೆಹಣ್ಣು ಮತ್ತೆ ಮೂಸಂಬಿ ಯಾಕೆ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಅದರಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ. ಸಿಟ್ರಿಕ್ ಆಮ್ಲ ಇರೋದನ್ನ ನಾವು ಹಾಲ್ಗೆ ಹಾಕೊಂಡು ಯೂಸ್ ಮಾಡಿ ಸೇವಿಸೋ ಹಾಗಿಲ್ಲ. ಅದಕ್ಕೆ ಅದನ್ನು ಹೊರತುಪಡಿಸಿ ಪಪ್ಪಾಯ, ಸಪೋಟ, ದ್ರಾಕ್ಷಿ, ಕಪ್ಪು ದ್ರಾಕ್ಷಿ, ಹಸಿರು ದ್ರಾಕ್ಷಿ, ಡ್ರ್ಯಾಗನ್ ಫ್ರೂಟು, ಕಿವಿ ಫ್ರೂಟು, ಈ ಹಣ್ಣುಗಳನ್ನ ಎಲ್ಲಾ ಹಣ್ಣುಗಳನ್ನ ಯೂಸ್ ಮಾಡ್ಕೊಂಡು ನಾವು ಈ ಕಸ್ಟರ್ಡ್ ಫ್ರೂಟ್ ನ ಮಾಡ್ಕೊಬಹುದು. ಕಸ್ಟರ್ಡ್ ಎಲ್ಲ ತಣ್ಣಗಾದ್ಮೇಲೆ ನಾನು ಕೂಲ್ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೋಲ್ಡ್ ಇದ್ರೆ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ½ ನಾನು ಕಸ್ಟರ್ಡ್ನ ಫ್ರಿಜ್ನಲ್ಲಿ ಇಟ್ಟಿದ್ದೆ. ಇವ್ ನೋಡಿ ಈ ತರ ಗಟ್ಟಿಗೆ ಕೆನೆ ಎಲ್ಲ ಕಟ್ಕೊಂಡು ಗಟ್ಟಿಗೆ ಹಾಕಿದ್ದೆ. ಒಂದು ಸ್ಪೂನ್ ಸಹಾಯದಿಂದ ಇದನ್ನ ಚೆನ್ನಾಗಿ ತಿರುಗಿಸಿದ್ರೆ ಅದು ಮತ್ತೆ ನಾರ್ಮಲ್ ಸ್ಟೇಜ್ ಅಂದ್ರೆ ಒಂದು ನಾರ್ಮಲ್ ತೆಳುಗೇನಿತ್ತು ಕಸ್ಟರ್ಡ್ ಆ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ನಾನು ಅದನ್ನ ಒಂದು ಮಿಕ್ಸರ್ ಬೌಲ್ಗೆ ಹಾಕೊಂಡಿದ್ದೀನಿ. ಕಸ್ಟರ್ಡ್ನೆಲ್ಲ ಮಿಕ್ಸರ್ ಬೌಲ್ಗೆ ಹಾಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಆಪಲ್ ಹಾಕೊಂಡೆ. ಮತ್ತೆ ಒಂದು ಅರ್ಧ ಗಂಟೆ ಕಸ್ತೂರಿ ಬೀಜನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಇದು ದೇಹಕ್ಕೆ ತುಂಬಾ ಒಳ್ಳೇದು, ದೇಹನ ತುಂಬಾ ತಂಪಾಗಿಟ್ಟಿರುತ್ತೆ. ಇದನ್ನು ಕೂಡ ಹಾಕೊಂಡು ಅದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ನ ಕೂಡ ಕಸ್ಟರ್ಡ್ಗೆ ಸೇರಿಸ್ಕೊಂಡೆ. ಅದಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆಹಣ್ಣು ಕೂಡ 1 ಕಪ್ ಹಾಕೊಂಡೆ. ನೆಕ್ಸ್ಟ್ ದಾಳಿಂಬೆ ಬಿಡಿಸಿಟ್ಕೊಂಡಿರ್ತೀವಲ್ವಾ, ಆ ದಾಳಿಂಬೆನೂ ಕೂಡ ಸೇರಿಸ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ಲೈಟ್ ಆಗಿ ಕಸ್ಟರ್ಡ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆರೋಗ್ಯಕರವಾದ ಮತ್ತು ರುಚಿಕರವಾದ ಒಂದು ಫ್ರೂಟ್ ಸಲಾಡ್ ಅಥವಾ ಕಸ್ಟರ್ಡ್ ಫ್ರೂಟ್ ರೆಡಿ ಆಗುತ್ತೆ. ಇದನ್ನ ಲೈಫಲ್ಲಿ ಒಂದ್ಸತಿ ಟೇಸ್ಟ್ ಮಾಡಿದ್ರೆ ನಾವು ಹಣ್ಣುಗಳು ನೋಡಿದಾಗೆಲ್ಲ ಈ ಕಸ್ಟರ್ಡ್ ರೆಸಿಪಿ
ರೆಸಿಪಿನೇ ಮಾಡಬೇಕು ಅಂತ ಮೊದಲು ನಮಗೆ ಮೈಂಡಿಗೆ ಬರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಈ ಕಸ್ಟರ್ಡ್ ರೆಸಿಪಿ. ಇನ್ನು ಮಕ್ಕಳಂತೂ ಇದನ್ನ ಟೇಸ್ಟ್ ಮಾಡಿದ್ರೆ ಅದನ್ನ ಮೊದಲೇ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ, ಕೂಲ್ ಆಗಿರುತ್ತೆ. ಅವ್ರು ಐಸ್ ಕ್ರೀಮ್ ತಿನ್ನೋದೇ ಬಿಟ್ಬಿಡ್ತಾರೆ, ಯಾವಾಗೂ ಈ ಕಸ್ಟರ್ಡ್ ರೆಸಿಪಿನೇ ಕೇಳ್ತಾರೆ. ಇನ್ನು ಊಟ ಆದಮೇಲೆ 1 ಕಪ್ ನಾವು ಈ ಥರ ಕಸ್ಟರ್ಡ್ ರೆಸಿಪಿನ ತಿಂದರೆ ಹೊಟ್ಟೆನೂ ತಣ್ಣಾಗಿರುತ್ತೆ, ಜೊತೆಗೆ ನಮ್ಮ ದೇಹನೂ ಕೂಡ ತಣ್ಣಗೆ ತಂಪಾಗಿ ಇರುತ್ತೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮತ್ತು ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.